ಮಧ್ಯಪ್ರಾಚ್ಯ ಯುದ್ಧದಿಂದ ಗ್ಯಾಸ್ ಗಂಡಾಂತರ ಎದುರಾಗಿದೆ. ಇಂಡಕ್ಷನ್ ಸ್ಟವ್ ಬಳಸಿ ಅಂತ ಸೆಂಟ್ರಲ್ ಗವರ್ನಮೆಂಟ್ ಕಿಚನ್ ಸಲಹೆಯನ್ನು ಕೊಟ್ಟಿದೆ. ಜಗ್ಲಾಡ್ಕಿ ಹಡಗು ಭಾರತದತ್ತ ಹುಟ್ಟು ಹಾಕಿದೆ. ಇತ್ತ ರಾಜ್ಯದಲ್ಲಿ ಕೈಗಾರಿಕೆಗಳಲ್ಲಿ ಆತಂಕ ಡಬಲ್ ಆಗಿಸಿದೆ. ಸೌದೆಗೆ ಡಿಮ್ಯಾಂಡ್ ಬಂದಿದೆ. ಗ್ಯಾಸ್ ಟ್ರಬಲ್ ಜನಸಾಮಾನ್ಯರಿಗೆ ಮಾತ್ರವಲ್ಲ, ಜನನಾಯಕರಿಗೂ ತಟ್ಟಿದೆ. MLC ಐವನ್ ಡಿಸೋಜಿಯಾಗೆ ಇಡ್ಲಿ ವಡೆ ಸಿಕ್ಕಿಲ್ಲ ಅಂತ ಚರ್ಚೆ ಆಯಿತು. ಮುನಿಯಪ್ಪ ವಾರದಲ್ಲಿ ಪರಿಹಾರದ ಭರವಸೆಯನ್ನು ನೀಡಿದ್ದಾರೆ. ಶಿವಾಜಿನಗರದಲ್ಲಿ ಗ್ಯಾಸ್ಗಾಗಿ ದೊಡ್ಡ ಕ್ಯೂ ಕಾಣಿಸ್ತು. ಇರಾನ್ನ ಟಾಪ್ ಲೀಡರ್ ಜಾನಿ ಹತ್ಯೆ ಕನ್ಫರ್ಮ್ ಆಗಿದೆ. ಈ ಬೆನ್ನಲ್ಲೇ ಸಿಡಿದೆದ್ದಿರುವಂತಹ ಇರಾನ್ ಗಲ್ಫ್ನಲ್ಲಿ ರಕ್ತದ ಧೂಳೆಬ್ಬಿಸಿದೆ. ಟೆಲ್ ಅವೀವ್ನ ರೈಲ್ವೆ ಸ್ಟೇಷನ್ ಉಡೀಸ್ ಮಾಡಿದೆ. ರಷ್ಯಾಗೆ ಮೊಸ್ತಬಾ ಶಿಫ್ಟ್ ಆಗಿದ್ದಾರೆ. ಜಲಸಂಧಿಯ ನೆಲೆ ಗುರಿಯಾಗಿಸಿ ಅಮೆರಿಕ 2,500 kg ಬಂಕರ್ ಬ್ಲಾಸ್ಟ್ ಸ್ಫೋಟಿಸಿದೆ. ರಾಜ್ಯದ ಉಪಚುನಾವಣೆ ರಾಜ್ಯ ಕೈಪಡೆಗೆ ಪ್ರತಿಷ್ಠೆ ಆಗಿಸಿದೆ. ಬಾಗಲಕೋಟೆಗಾಗಿ ಮೇಟಿ ಫ್ಯಾಮಿಲಿಯ ಜೊತೆಗೆ ಸಿಎಂ ಮೀಟಿಂಗ್ ಮಾಡಿದ್ದಾರೆ. ಅತ್ತ ದಾವಣಗೆರೆ ಗಲಾಟೆಯ ಬಳಿಕ ಬೆಂಗಳೂರಿಗೆ ಶಿಫ್ಟ್ ಆದ ಸಭೆಗೆ ಮಲ್ಲಿಕಾರ್ಜುನ್ ಗೈರಾಗಿದ್ದಾರೆ. ಕ್ಷೇತ್ರಕ್ಕೆ 8 ಹೆಸರು ಚರ್ಚೆಯಾಗಿದೆ. ರಾಜ್ಯಸಭೆಯಲ್ಲಿ ಖರ್ಗೆ ಆಡಿರುವಂತಹ ಮಾತು ಹಿರಿಯರ ಜಟಾಪಟಿಗೆ ಕಾರಣವಾಗಿದೆ. ಗೌಡರ ಸ್ನೇಹದ ಬಗ್ಗೆ ಮಾತನಾಡಿದ್ದ ಖರ್ಗೆ ಪ್ರೀತಿ ಪ್ರೇಮ ನಮ್ಮ ಜೊತೆಗೆ, ಮದುವೆ ಮೋದಿ ಜೊತೆಗೆ ಅಂತ ಕೆಣಕಿದ್ರು. ಇದಕ್ಕೆ ಗೌಡ್ರು ಹಸ್ತದ ಜೊತೆಗೆ ಆಗಿದ್ದು ಬಲವಂತದ ವಿವಾಹ, ವಿಚ್ಛೇದನಕ್ಕೆ ಕಾರಣವಾದ ಪಟ್ಟಿ ನೀಡಿ ಟ್ವೀಟ್ನಲ್ಲಿ ಕೌಂಟರ್ ಕೊಟ್ಟರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.